ಹೌದು. ಹೀಗಾಗಿ ಇಂಥ ವ್ಯಕ್ತಿತ್ವ, ಇಂಥ ಸಾಮಾನ್ಯರಾದಂತಹ ನಮಗೆ ಪರಮಾತ್ಮನ ಒಂದು ಮಹತ್ವ ಗೊತ್ತಿದೆ ಅಂತಂದ್ರೆ, ಸ್ವರ್ಗಾಧಿಪತಿಯಾದಂತಹ ಇಂದ್ರನಿಗೆ ಪರಮಾತ್ಮ ಭಗವಂತ ಅನ್ನೋದು ಗೊತ್ತಿಲ್ವೇನು? ಯಾಕೆ ಈ ತರ ಕೃಷ್ಣನ ವಿರುದ್ಧವಾಗಿ ನಿಂತು ಇಂದ್ರ ಜೋರಾಗಿ ಮಳೆಯನ್ನ ಯಾಕೆ ಮಾಡಿದ ಅಂತಂದ್ರೆ, ಅದಕ್ಕೆ ವಾದರಾಜ ಸ್ವಾಮಿಗಳವರು ಹೇಳ್ತಾರೆ, ಬಹಳ ಅದ್ಭುತವಾಗಿ ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ. ಸಹಸ್ರ ನೇತ್ರೋಪಿ ಸ ಕೃಷ್ಣ ಸತ್ವಂ ಮನಾಗ ವಿಜ್ಞಾಯ ತಿದೇಶ ಮೇಘಾನ್ ಅಂತ ಹೇಳ್ತಾರೆ. ಭಗವಂತನನ್ನ ನೋಡೋದಕ್ಕೆ, ಭಗವಂತನನ್ನ ತಿಳಿಯೋದಕ್ಕೆ, ಭಗವಂತನಿಗೆ ಅರ್ಚನೆ ಮಾಡೋದಕ್ಕೆ 1000 ಕಣ್ಣುಗಳು ಬೇಕಿಲ್ಲ ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ನಮಗೆಷ್ಟು ಕಣ್ಣಿದೆ, ಎಷ್ಟು ಬಾಯಿ ಇದೆ, ಎಷ್ಟು ಮುಖ ಇದೆ, ಇದು ಮಹತ್ವ ಅಲ್ಲ ಅಂತ ಹೇಳ್ತಾರೆ. ಮತ್ತಿನ್ನೇನು ಅಂತಂದ್ರೆ, ನಮಗೆ ಬೇಕಾದದ್ದೇನು ಅಂತಂದ್ರೆ ಒಂದೇ ಒಂದು ಕಣ್ಣು ಬೇಕು. ಯಾವ ಕಣ್ಣು ಬೇಕು ಅಂತಂದ್ರೆ ಜ್ಞಾನವೆಂಬ ಕಣ್ಣು ಬೇಕು. ವಿಜ್ಞಾನವೆಂಬಂತಹ ತತ್ವಜ್ಞಾನವೆಂಬ ಕಣ್ಣು ಇದ್ದರೆ ಮಾತ್ರ ಪರಮಾತ್ಮನನ್ನ ತಿಳಿಯುವುದಕ್ಕೆ, ಅವನನ್ನ ಅರ್ಚನೆ ಮಾಡಲಿಕ್ಕೆ ಸಾಧ್ಯ. ಅದನ್ನೇ ನಮಗೆ ವೇದವ್ಯಾಸ ದೇವರು ಹೇಳ್ತಾರೆ, ಶಾಸ್ತ್ರಯೋನಿತ್ವ ಅಂತ ಹೇಳ್ತಾರೆ. ದೇವರನ್ನ ತಿಳಿಯೋದಕ್ಕೆ ಬೇಕಾದದ್ದು ಒಂದೇ ಒಂದು, ಯಾವುದು ಅಂತಂದ್ರೆ ಜ್ಞಾನ ಮಾತ್ರ, ವಿವೇಕ ಮಾತ್ರ, ಭಕ್ತಿ ಮಾತ್ರ. ಸಕಲ ಇಂದ್ರಿಯಗಳು ಪರಮಾತ್ಮನದು ಅಂತನ್ನುವ ವಿವೇಕ ಇದ್ದಾಗ ಭಗವಂತ ಲೀಲಾಚಾಲವಾಗಿ ನಮ್ಮ ಕೈಯಲ್ಲಿ ಸಿಕ್ಕಿಬಿಡ್ತಾನೆ ಅಂತ ಹೇಳಿ ವಾದರಾಜ ಸ್ವಾಮಿಗಳವರು ಆ ಒಂದು ಪ್ರಸಂಗವನ್ನ ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಹೀಗಾಗಿ ಜಗನ್ನಾಥದಾಸರಂದರು ಭಕ್ತಿಯಿಂದ ಪರಮಾತ್ಮನ ಪಾದಗಳನ್ನ ಚಿಂತನೆ ಮಾಡ್ತಾ, ಆ ಪಾದಗಳನ್ನ ಯಾರು ಅರ್ಚನೆಯನ್ನ ಮಾಡ್ತಾರೆ, ಅರ್ಥಾತ್ ಭಗವಂತನ ಪಾದಗಳಿಗೆ ನಮ್ಮ ಸಕಲ ಇಂದ್ರಿಯಗಳನ್ನ ಯಾರು ಸಮರ್ಪಣೆಯನ್ನ ಮಾಡ್ತಾರೆ, ಅಂಥವರನ್ನ ಪರಮಾತ್ಮ ಸದಾ ಕಾಲ ರಕ್ಷಣೆ ಮಾಡ್ತಾರೆ. ಹೀಗಾಗಿ ಅವನನ್ನ ಅಚ್ಯುತ ಅಂತ ಕರೀತಾರೆ ಅಂತ ಇಷ್ಟು ವಿವರಣೆಯನ್ನ ಜಗನ್ನಾಥದಾಸರು ಕೊಡ್ತಾರೆ. ಹಾಗಾದ್ರೆ ಅರ್ಚನೆ ಮಾಡ್ಬೇಕು ಅಂತ ಹೇಳಿದ್ರಿ, ನಾವು ನಾಳೆಯಿಂದ ಒಂದು ಕೆಲಸ ಮಾಡ್ತೀವಿ. ದೇವರ ಪೂಜೆ ಅಂತಾರೆ ಎಲ್ಲ ಬಿಟ್ಟು ಬಿಡ್ತೇವೆ. ಇರೋ ಬರೋ ಹೂವನ್ನೆಲ್ಲ ತಗೊಂಡು ದೇವರಿಗೆ ಅರ್ಚನೆ ಮಾಡ್ತೀವಿ, ಇದೇ ಸಾಕು, ಇನ್ನೇನು ಬೇಡ ಅಂತಂದ್ರೆ ಜಗನ್ನಾಥದಾಸರು ಮತ್ತೊಂದು ಪಾಯಿಂಟ್ ಸೇರಿಸ್ತಾರೆ. ಅರ್ಚಿಸಿ ಮೆಚ್ಚಿಸುತ್ತಿರೆ ಎಚ್ಚರದಿ ಅಂತ ಒಂದು ಶಬ್ದ ಇಡ್ತಾರೆ. ಎಚ್ಚರದಿ ಒಂದು ಪಾಯಿಂಟ್ ಇಟ್ರೆ ಇಲ್ಲಿ ಎಚ್ಚರದಿ. ಭಗವಂತನ ಕಾರ್ಯಗಳನ್ನ ಮಾಡಬೇಕಾದರೆ ಸದಾ ಕಾಲ ನಮಗೆ ಹೇಗಿರಬೇಕು ಅಂತಂದ್ರೆ ಎಚ್ಚರವಾಗಿ ಇರಬೇಕು. ದೇವರ ಕಾರ್ಯ ಅಂತ ಅನ್ನೋದು ಅಷ್ಟು ಸುಲಭ ಅಲ್ಲ. ನಾವು ಅನ್ಕೊಳ್ತೇವೆ, ಏನು ದೇವರ ಕೆಲಸ ಮಾಡಿದ್ರಾಯ್ತು, ಮುಗಿದ್ರಾಯ್ತು, ಇವತ್ತೇನು ನಾಳೆ ಏನು, ದೇವರ ಸಂಧ್ಯಾ ವಂದನೆ ಮಾಡೋದು ಏನು ಈಗಲೇ ಮಾಡಬೇಕು ಅಂತ ನಿಯಮ ಐತೇನು, ಭಗವಂತನ ಪೂಜೆ ಈಗಲೇ ಮಾಡಬೇಕು ಅಂತಿದೆಯೇನು, ರಾಯರ ಮಠಕ್ಕೆ ಬರಬೇಕು ಅಂತ ಅನ್ಕೊಳ್ತೇವೆ, ಗುರುಗಳಿಗೆ ಪ್ರದಕ್ಷಿಣೆ ಹಾಕಬೇಕು ಅಂತ ಅನ್ಕೊಂಡಿರ್ತೇವೆ, ಈಗಲೇ ಮಾಡಿದ್ರೇನು, ನಾಳೆ ಮಾಡಿದರೆ ಆಯ್ತು, ನಾಡಿದ್ದು ಮಾಡಿದರೆ ಆಯ್ತಲ್ಲ, ಈಗೇನಂಥ ಮಹತ್ವ ಅಂತ. ಜಗನ್ನಾಥದಾಸರಂತಾರೆ ಎಚ್ಚರದಿ. ಭಗವಂತನ ಕಾರ್ಯ ಅಂತಿದೆಯಲ್ಲ, ದೇವರ ಸೇವೆ ಅಂತ ಅನ್ನೋದಿದೆಯಲ್ಲ, ಇದು ಸದಾ ಕಾಲ ನಮಗೆ ಸಿಗುವಂತಹ ಸೌಭಾಗ್ಯ ಅಲ್ಲ ಇದು. ಮತ್ತಿನ್ನೇನು ಅಂತಂದ್ರೆ ಹರಿಗುರುಗಳ ಅನುಗ್ರಹದಿಂದ ಒಂದೊಂದು ಕ್ಷಣದಲ್ಲಿ ಮಾತ್ರ ಸಿಗುವಂತಹ ಸೌಭಾಗ್ಯ ಇದು ಅಂತ. ಮಹಾಭಾರತದಲ್ಲಿ ಒಂದು ಕಥೆ ಕೇಳ್ತೀವಿ, ಭೀಮನ ಕಥೆಯನ್ನ, ಗೊತ್ತಿರುವಂತಹ ಕಥೆ ಇದು. ಒಬ್ಬ ಸದಾಚಾರಿ ಬಂದು, ನನ್ನ ಮಗನಿಗೆ ಸಂಸ್ಕಾರವನ್ನು ಮಾಡಬೇಕಾಗಿದೆ, ಉಪನಯನವನ್ನು ಮಾಡಬೇಕಾಗಿದೆ, ಹಣ ಕೊಡುವಂತ ಧರ್ಮರಾಜನನ್ನ ಕೇಳಿದರೆ, ನನಗೆ ಉಪಕಾರವನ್ನು ಮಾಡುವಂತ ಕೇಳಿದರೆ, ನಾಳೆ ಕೊಟ್ರಾಯ್ತಲ್ಲ, ಈಗ್ಯಾಕಷ್ಟು ಮಹತ್ವ, ಈಗೇನು ರಾತ್ರಿ ಬಂದು ಕೇಳೋದರ ಔಚಿತ್ಯ ಏನು ಅಂತ ಧರ್ಮರಾಜ ಉಪೇಕ್ಷೆಯನ್ನು ಮಾಡ್ತಾನಂತೆ. ಭೀಮನಿಗೆ ತಿಳಿದಾಗ ಭೀಮ ನಗಾರಿಯನ್ನ ಬಾರಿಸ್ತಾನಂತ ಇಡೀ ರಾಜ್ಯಕ್ಕೆ. ಯಾಕೆ? ಧರ್ಮರಾಜನಿಗೆ ಆಶ್ಚರ್ಯ ಆಗೋಯ್ತು, ಯಾಕೆ ನಗಾರಿ ಬಾರಿಸ್ತಾ ಇರೋದು? ಇಲ್ಲ, ಭೀಮಸೇನ ಹೇಳಿದ್ದಾನೆ, ಅದಕ್ಕೋಸ್ಕರ ನಗಾರಿ ಬಾರಿಸ್ತಿರೋದು. ಸರಿ, ಭೀಮನ ಕರೆಸಿದ ಧರ್ಮರಾಜ, ಏನಂಥ ನಗಾರಿ ಬಾರಿಸುವಂಥದ್ದು? ನಗಾರಿಯನ್ನು ಯಾವಾಗ ಬಾರಿಸ್ತಾರೆ ಅಂದ್ರೆ ಸಂತೋಷದ ವಿಷಯ ಇದ್ದಾಗ ಮಾತ್ರ ನಗಾರಿ ಬಾರಿಸ್ತಾರ. ಏನು ಸಂತೋಷ ಆಯಿತು, ಅಂತಹ ಏನು ಮೆಸೇಜ್ ಏನಿದೆ ಹೇಳು ಅಂತ ಕೇಳ್ತಾರೆ. ಭೀಮಸೇನ ಹೇಳ್ತಾನಂತೆ, ನಾಳೆ ತನಕ ಬದುಕಿರ್ತೇನೆ ಅಂತ ಗ್ಯಾರಂಟಿ ನಮ್ಮ ಧರ್ಮರಾಜನಿಗೆ ಇದೆ ಅಂತ ಹೇಳ್ತಾರಂತೆ. ಇಂತಹ ಗ್ಯಾರಂಟಿ ನನಗೇ ಇಲ್ಲ, ಸಕಲ ಪ್ರಾಣೇತೃ ನಾನು, ಪ್ರಾಣಿನಾಂ ಪ್ರಾಣಭೂತಃ, ಮುಖ್ಯ ಪ್ರಾಣದೇವರು ಅವರೇ ಅಂತಾರೆ,
ಇವತ್ತೇನಾಗತ್ತೆ ನಾಳೆ ಏನಾಗತ್ತೆ ಗೊತ್ತಿಲ್ಲ. ಭಗವಂತನ ಸಂಕಲ್ಪ ಹೇಗಿದೆ ಅಂತ ಅನ್ನೋದು ನಾವ್ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ನಿನಗೆ ಗ್ಯಾರಂಟಿ ಇದೆಯಲ್ಲ, ಅದು ಬಹಳ ಸಂತೋಷ ಆಯಿತು ಅಂತ ಭೀಮಸೇನ ವ್ಯಂಗ್ಯ ಮಾಡ್ತಾನೆ ಅಂತ ಹೇಳಿ ಮಹಾಭಾರತ ಹೇಳುತ್ತೆ. ಹೀಗಾಗಿ ಜಗನ್ನಾಥದಾಸರಂದ್ರು ಭಗವಂತನ ಕಾರ್ಯ, ದೇವರ ಕಾರ್ಯವನ್ನ ಮಾಡುವಂತಹ ಒಂದು ಅವಕಾಶ ಬಂದಾಗ ಆ ಕ್ಷಣಕ್ಕೆ ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ಆ ಕಾರ್ಯವನ್ನು ಮಾಡ್ಬೇಕಂತ. ಹೀಗಾಗಿ ಅದಕ್ಕೆ ಹೇಳಿದ್ರು ಎಚ್ಚರದಿ ಅಂತ. ಇದೆಲ್ಲ ಲೌಕಿಕ ಆಯಿತು. ಆದರೆ ಒಂದು ಶಾಸ್ತ್ರೀಯವಾಗಿ ವಿಚಾರ ಮಾಡಬೇಕಲ್ಲ. ಜಗನ್ನಾಥದಾಸರು ಒಂದೊಂದು ಶಬ್ದಗಳನ್ನು ಹೇಳಬೇಕಾದರೂ ಬರೀ ಲೌಕಿಕ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ನಾವು ಯಾವುದೇ ದೃಷ್ಟಿಯನ್ನು ನೋಡಕ್ಕೆ ಹೋದ್ರೂ ಎಲ್ಲವೂ ಲೌಕಿಕ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತೇವೆ. ಈ ಲೌಕಿಕ ಅಂತ ಅನ್ನೋದು ಯಾವಾಗ ಅಂತಂದ್ರೆ ಲೋಕದ ವ್ಯವಹಾರಗಳಿಗೆ ಮಾತ್ರ ನಾವು ಲೌಕಿಕವಾಗಿ ನೋಡಬೇಕು. ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಅನೇಕ ಜನ ಪ್ರಶ್ನೆ ಕೇಳ್ತಿರ್ತಾರೆ. ನಾನು ಕೇವಲ ಸಂಧ್ಯಾ ವಂದನೆ ಅಂತ ಒಂದು ಉದಾಹರಣೆ ತಗೊಳ್ತಾ ಇದ್ದೇನೆ ಅಷ್ಟೇ. ಸಂಧ್ಯಾ ವಂದನೆಯಲ್ಲಿ ಆಚಮನ ಮಾಡ್ಲಿಕ್ಕೆ ಯಾಕೆ ಹೇಳಿದ್ದಾರೆ ಅಂತ. ಇಲ್ಲ, ಅದಕ್ಕೆ ವೈಜ್ಞಾನಿಕವಾದಂತಹ ಹಿನ್ನೆಲೆಗಳಿದೆ ಅಂತ. ಇದೆಲ್ಲವೂ ಕೂಡ ನಾವು ಎಲ್ಲಿ ನೋಡಬೇಕು ಅಂತಂದ್ರೆ ಕೇವಲ ಲೋಕದ ವ್ಯವಹಾರದಲ್ಲಿ ಮಾತ್ರ ಅಷ್ಟೇ. ಸಂಧ್ಯಾ ವಂದನೆ ಮಾಡ್ಬೇಕು, ದೇವರ ಪೂಜೆ ಮಾಡ್ಬೇಕು, ಭಗವಂತನ ಸ್ತೋತ್ರ ಹೇಳ್ಬೇಕು, ಇದನ್ನೆಲ್ಲ ಹೇಳಿತ್ತು ಯಾರು ಅಂತಂದ್ರೆ ಲೋಕದಲ್ಲಿರುವ ಜನ ಅಲ್ಲ, ಶಾಸ್ತ್ರಜ್ಞರು ಹೇಳಿರೋದು, ಭಗವಂತ ಹೇಳಿರೋದು. ಹಾಗಾದ್ರೆ ಇದನ್ನೆಲ್ಲ ನಾವು ನೋಡಬೇಕಾದ ದೃಷ್ಟಿ ಯಾವುದು ಅಂತಂದ್ರೆ ನಮಗೆ ಒಳ್ಳೇದಾಗತ್ತೋ ಕೆಟ್ಟೋದಾಗತ್ತೋ ಈ ದೃಷ್ಟಿಯಲ್ಲ ನೋಡೋದು. ಮತ್ತಿನ್ಯಾವ ದೃಷ್ಟಿ ಅಂತಂದ್ರೆ ಇದೆಲ್ಲವೂ ಭಗವಂತನ ಆದೇಶ ಅಂತ ತಿಳಿದುಕೊಂಡು ಮಾಡಬೇಕಿದೆ. ದೇವರು ಸಕಲ ಕಾರ್ಯಗಳಲ್ಲಿ, ನಾವು ಮಾಡಿದ ಕಾರ್ಯಗಳಲ್ಲಿ ನೋಡೋದೇನು ಅಂತಂದ್ರೆ ಯಾಕೆ ಮಾಡಿದ ಅಂತ ನೋಡಬೇಕಾದ್ರೆ ನನಗೋಸ್ಕರ ಮಾಡಿದನ ಅಂತ ಭಗವಂತ ನೋಡ್ತಾನೆ ಹೊರತು ಅವರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಅಂದ್ರೆ ಭಗವಂತ ಅಂತಾನ. ಹಾಗಾದ್ರೆ ನನಗಂತೂ ಅಲ್ಲ ಅಂತ ಬಿಟ್ಟು ಬಿಡ್ತಾನೆ. ಹೀಗಾಗಿ ಭಗವಂತನ ಕಾರ್ಯದಲ್ಲಿ ನಾವು ಲೌಕಿಕವಾಗಿ ಚಿಂತನೆ ಮಾಡೋದಲ್ಲ, ಆಧ್ಯಾತ್ಮಿಕವಾಗಿ ಚಿಂತನೆಯನ್ನ ಮಾಡಬೇಕು, ಶಾಸ್ತ್ರೀಯವಾಗಿ ಚಿಂತನೆಯನ್ನ ಮಾಡಬೇಕು. ಭಗವಂತನ ಕಾರ್ಯ ಅಂತ ನಾವು ಚಿಂತನೆ ಮಾಡಿದಾಗ ಅದಕ್ಕೊಂದು ಮಹತ್ವ ಇದೆ ಅಂತ ತಿಳಿಸಿಕೊಡ್ತಾರೆ. ಹಾಗಾದ್ರೆ ಜಗನ್ನಾಥದಾಸರು ಎಚ್ಚರದಿ ಅಂತ ಶಬ್ದ ಹೇಳಿದ್ರಲ್ಲ, ಯಾಕೆ ಹೇಳಿದ್ರು ಇದನ್ನ ಅಂತ. ಎಚ್ಚರ ಅಂತ ಅನ್ನೋದು ಯಾವಾಗಿರಬೇಕು ಅಂತ, ನಾವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅಥವಾ ದಾರಿಯಲ್ಲಿ ಯಾರು ಹೋಗ್ಬೇಕಾದ್ರೆ ನಾವು ಹೇಳ್ತೀವಿ ಬಹಳ ಎಚ್ಚರಿಕೆಯಿಂದ ಹೋಗ್ರಿ ಅಂತ ಹೇಳಿ. ಬಹಳ ಎಚ್ಚರಿಕೆಯಿಂದ ಮನೆಯಲ್ಲಿರಿ ಅಂತ. ಯಾಕೆ ಅಂದ್ರೆ ಯಾರಾದ್ರೂ ಬಂದು ಹೊಡೆದ್ರೆ ಶತ್ರುಗಳು ಎಲ್ಲಿರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ದುಷ್ಟರು ಎಲ್ಲಿರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಯಾವ ಕ್ಷಣದಲ್ಲಿ ಎಲ್ಲ ಬೇಕಾದ್ರೂ ದುಷ್ಟರು ಬಂದು ನಮಗೆ ತೊಂದರೆ ಕೊಡಬಹುದು. ಅದಕ್ಕೋಸ್ಕರ ಬಹಳ ಎಚ್ಚರ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲೇನು ಎಚ್ಚರಿಕೆ, ಇಲ್ಯಾವ ಶತ್ರುಗಳಿದ್ದಾರೆ ಅಂತ. ನಾವು ಶತ್ರುಗಳು ಅಂದ್ರೆ ಯಾರು ತಿಳ್ಕೊಂಡಿದ್ದೇವೆ ಅಂತಂದ್ರೆ ನಮ್ಮನ್ನ ಯಾರು ಬೈತಾರೆ ಇವರು ಶತ್ರುಗಳು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾತ್ಮ ವಿದ್ಯೇಹಮಿಹ ವೈರಿಣಂ ಅಂತ ಹೇಳ್ತಾನೆ. ಮನುಷ್ಯನಿಗೆ ನಿಜವಾದ ಶತ್ರು ಅಂದ್ರೆ ಯಾವುದು ಅಂತ, ನಮ್ಮ ಮನಸ್ಸಿನಲ್ಲಿ ಇರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ, ಇದೇ ನಮ್ಮ ನಿಜವಾದ ಶತ್ರು. ನಮಗೆ ಸಿಟ್ಟೇ ಬರೋದಿಲ್ಲ ಅಂತಾರೆ, ಯಾರು ಏನ್ ಮಾಡ್ತಾರೋ ನಮ್ಗೆ ಸಿಟ್ಟೇ ಬರೋದಿಲ್ಲ, ಏನು ತೊಂದರೆನೇ ಆಗೋದಿಲ್ಲ. ಎಲ್ಲೋ ಯಾರೋ ಬೈಕೊಂಡಿದ್ದಾರೆ ಅಂತ ಕೇಳಿದ್ರೆ ಸಾಕು ನಮಗೆ ಹರ್ಟ್ ಆಗ್ಬಿಡತ್ತೆ. ನೋಡಿ ಅವನು ನಮ್ಮನ್ನ ಬೈಕೊಂಡ ಅಂತ ಹೇಳ್ತಾರೆ, ನಮ್ಮಂತಂತೂ ಬೈದಿಲ್ವಲ್ಲ ಅವನು. ಹಾಗಾದ್ರೆ ಎಲ್ಲೋ ಬೈದ್ರೆ ನಮಗೆ ಯಾಕೆ ಸಿಟ್ಟು ಬರಬೇಕು ಅಂತಂದ್ರೆ ಅವನು ಬೈದ ಅಂತ ಅನ್ನೋದಕ್ಕೆ ಸಿಟ್ಟಲ್ಲ, ಮತ್ತಿನ್ನೇನು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಕ್ರೋಧ ಇದೆ. ಆ ಕ್ರೋಧ ಏನ್ ಮಾಡುತ್ತೆ ಅಂದ್ರೆ ನಮಗೆ ಸಿಟ್ಟು ಬರುವಂತೆ ಮಾಡುತ್ತದೆ. ಹೀಗಾಗಿ ಕೃಷ್ಣ ಹೇಳಿದ ನಮ್ಮ ಶತ್ರು ಯಾವುದು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತಹ ಅತಿಯಾದ ಆಸೆ ಲೋಭ ಮೋಹ ಏನಿದೆ ಇದು ನಮ್ಮ ಶತ್ರು. ಇದು ಯಾವ ಕ್ಷಣದಲ್ಲಿ ನಮ್ಮ ಮನಸ್ಸನ್ನ ಡೈವರ್ಟ್ ಮಾಡಿಬಿಡತ್ತೆ ಅಂತ ಅನ್ನೋದನ್ನ ನಾವೇ ಗೆಸ್ ಮಾಡಕ್ ಆಗೋದಿಲ್ಲ. ಹೀಗೆ ಕೂತ್ಕೊಂಡಿರ್ತೀವಿ, ಏಕಾದಶಿ ಉಪವಾಸ ಮಾಡಬೇಕು, ವ್ರತ ಮಾಡಬೇಕು ಅಂತೆಲ್ಲ ಕೂತಿರ್ತೀವಿ. ಎದುರುಗಡೆ ಅವಲಕ್ಕಿ ಹಚ್ಚಿಟ್ಟಿರ್ತಾರೆ, ಬಹಳಷ್ಟು ನೋಡ್ದಂಗಾಯ್ತು, ಏನೋ ಸ್ವಲ್ಪ ಏನೋ ಒಂದು ಕೈಯಲ್ಲಿ ಇಟ್ಕೊಂಡಿರ್ತೀವಿ, ಇಲ್ಲ ತಿನ್ನೋದಿಲ್ಲ ಕೈಯಲ್ಲಿ ಇಟ್ಟು ಅದು ಹೇಗಿದೆ ಅಂತ ನೋಡೋಣ ಅಂತ ನೋಡ್ತಾ ಈ ಕಣ್ ಮುಚ್ಚಿ ಹಿಂಗ್ ಕಾಣ್ತೇವೆ ಅಷ್ಟ ನಮ್ಮ ಬಾಯಲ್ಲಿ ತಿಂತಾ ಇರ್ತೀವಿ. ಅದು ತಿಂದ್ರೆ ಅದು ಕೈಯಲ್ಲಿ ಇಟ್ಕೊಂಡಾಗ ಏನೋ ತಿನ್ಬೇಕು ಅಂತ ಆಸೆ ಆಯ್ತು, ಅದಕ್ಕೆ ತಿಂದ್ಬಿಟ್ವಿ.
ಅಂದ್ರೆ ಮನುಷ್ಯನ ಮನಸ್ಸು ಹೇಗಿದೆ ಅಂತಂದ್ರೆ ಯಾವ ಕ್ಷಣದಲ್ಲಿ ಚೇಂಜ್ ಆಗತ್ತೆ ಅಂತ ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಸೂಕ್ಷ್ಮವಾದದ್ದು ನಮ್ಮ ಮನಸ್ಸು ಅದು. ಹೀಗಾಗಿ ಅದಕ್ಕೆ ಜಗನ್ನಾಥದಾಸರಂದ್ರು ಎಚ್ಚರದಿ ಅಂತ. ಅಂದ್ರೆ ಎಚ್ಚರ ಅನ್ನೋ ಶಬ್ದಕ್ಕೆ ಅವ್ರು ಹೇಳುವ ಅರ್ಥ ಏನು ಅಂತಂದ್ರೆ, ನಮ್ಮ ಈ ಕಾಮಕ್ರೋಧಾದಿಗಳೇನಿದೆ ಇದರಿಂದ ಮನುಷ್ಯ ಬಹಳ ಎಚ್ಚರವಾಗಿ ಇರಬೇಕು. ನಾವಿವತ್ತು ದೇವರ ಪೂಜೆ ಮಾಡ್ಲಿಕ್ಕೆ ಅಂತ ಹೊರಟ್ರೆ 4 ಜನ ನಗತಾರೆ, ತಮಾಷೆ ಮಾಡ್ತಾರೆ. ಬೆಳಗಿನ ರಾತ್ರಿ ಒಂದು ಬರೀ ಪೂಜನೆ ಮಾಡ್ತಾರ್ರಿ ಅಂತ ತಮಾಷೆ ಮಾಡ್ತಾರೆ. ನಾವೊಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆ ಒಂದು ವೇಷದಲ್ಲಿ ಹೋದ್ರೆ 10 ಜನ ನಗತಾರೆ ನಮ್ಮನ್ನು ನೋಡಿ. ಅವರು ನಗ್ತಾರೆ, ನಮ್ಮನ್ನ ತಮಾಷೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾವು ಅವರಂತೆ ಆಗ್ಲಿಕ್ಕೆ ಹೋದರೆ ನಮಗಿರುವಂತಹ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಅನ್ನ ನಾವು ಕಳ್ಕೊಂಡ್ಬಿಡ್ತೇವೆ. ನಕ್ಕದವ್ರನ್ನ ತಮಾಷೆ ಮಾಡಿದವ್ರಿಗೆ ಏನು ಮಹತ್ವ ಇಲ್ಲ. ಅವ್ರು ನಮ್ಮನ್ನ ನಗ್ತಾರಷ್ಟೇ ಹೊರತು ಆಮೇಲೆ ಇನ್ನೆಲ್ಲರ ಮುಂದೆ ಅಳ್ತಾರ. ನಮಗೆ ತಮಾಷೆ ಮಾಡಿದ್ರು ಕೂಡ ಏನು ಅಂತಂದ್ರೆ ದೇವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಕನಕದಾಸರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಕನಕದಾಸರು ಹೇಳ್ತಾರೆ, ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಚ್ಯುತನ ನಾಮವೆಂಬ ಆ ಮತ್ತು ತಲೆಗೆ ಏರಿ ಹುಚ್ಚು ಹಿಡಿತು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹುಚ್ಚಿಡಿತು ಅಂತ ಜನ ಎಲ್ಲ ತಿಳ್ಕೊಂಡ್ರೆ ಕೊನೆಗೆ ನೋಡಿತ್ತೇನು ಅಂತಂದ್ರೆ ಕನಕದಾಸರು ಪರಮಾತ್ಮನನ್ನ ನೋಡಿದ್ರು, ಹುಚ್ಚಿಡದೆ ಅಂತ ತಿಳ್ಕೊಂಡವರೆಲ್ಲ ನಿಜವಾಗ್ಲೂ ಹುಚ್ಚಾಗಿ ಕೂತ್ಕೊಂಡ್ರು. ಅವರು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ, ಕನಕದಾಸರು ನಿಜವಾಗ್ಲೂ ಅವರ ಹೆಸರಿಗೆ ತಕ್ಕಂತೆ ಇರುವಂಥವರು. ಕನಕದಾಸರು ಅಂತ ಅವ್ರಿಗೆ ಯಾಕೆ ಹೆಸರು ಬಂದದ್ದು ಅಂತಂದ್ರೆ, ಅವರಿಗೆ ಹೆಸರಿಡಬೇಕು ಅಂತ ತಂದೆ ತಾಯಿಗಳು ಕನಕದಾಸರು ಅಂತ ಹೆಸರಿಟ್ಟಿದ್ದಲ್ಲ, ಹೆಸರಿನಿಂದ ಬಂದಂತಹ ಹೆಸರಲ್ಲ ಅದು. ಮತ್ತಿನ್ನೇನು ಅಂತಂದ್ರೆ ಅವರ ಮನೆಯಲ್ಲಿ ಅವರ ಹತ್ತಿರಕ್ಕೆ ಅಷ್ಟು ಕನಕ ಇತ್ತಂತವ್ರಲ್ಲ, ಅಷ್ಟು ಕನಕ ಇದ್ದದ್ದಕ್ಕೆ ಅವರಿಗೆ ಕನಕದಾಸರು ಅಂತ ಹೆಸರು, ಕನಕ ಅಂತ ಅವ್ರಿಗೆ ಹೆಸರಿಟ್ಟಿದ್ರಂತ. ಅವರು ತಮ್ಮ ಮನೆಯನ್ನ ನಿರ್ಮಾಣವನ್ನ ಮಾಡಬೇಕು ಅಂತ ಹೊರಟಾಗ ಭೂಮಿಯನ್ನ ಅಗದಾಗ ಅವ್ರಿಗೇನ್ ಸಿಕ್ತಿತ್ತು ಅಂದ್ರೆ ಕನಕ ಸಿಕ್ತಿತ್ತಂತೆ, ಬಂಗಾರ ಸಿಕ್ತಿತ್ತಂತ. ಹೀಗಾಗಿ ಅವ್ರಿಗೇನು ಅಂದ್ರೆ ಕನಕ, ಊರಿನ ಜನ ಎಲ್ಲ ಏನ್ ಹೆಸರಿಟ್ಟಿದ್ರು ಅಂದ್ರೆ ಇವರನ್ನ ಕನಕ ಅಂತ ಕರೀತಿದ್ರು. ಆದ್ರೆ ಕನಕದಾಸರು ವಿಚಾರವನ್ನ ಮಾಡಿದ್ರಂತೆ, ನಾನು ಬಂಗಾರದ ಹಿಂದೆ ಹೋದರೆ, ಅವರು ಕನಕದಾಸರ ಚರಿತ್ರೆಯಲ್ಲಿ ಹೇಳ್ತಾರೆ, ಮನೆಯಲ್ಲಿ ಬಂಗಾರ ಇಟ್ಟುಕೊಂಡಾಗ ಅವ್ರಿಗೆ ಹೆದರಿಕೆ ಆಗ್ತಾ ಇತ್ತಂತೆ. ಯಾವಾಗ ನೋಡಿದ್ರು ಮನೆ ಸುತ್ತಲೂ ಏನು ಅಂದ್ರೆ ಕಳ್ಳ ಕಾಕರೆ ಭಯ, ಎಲ್ಲಿ ನೋಡಿದ್ರು ಕಳ್ಳರು. ಯಾಕೆ ಅಂದ್ರೆ ಇವ್ರ ಮನೆಯಲ್ಲಿರುವಂತಹ ಬಂಗಾರವನ್ನ ಕದಿಬೇಕು ಅಂತ ಹೇಳಿ. ಕನಕದಾಸರು ಯೋಚನೆ ಮಾಡಿದ್ರಂತೆ, ನಾನು ಕೈಯಲ್ಲಿ ಬಂಗಾರ ಇಟ್ಟುಕೊಂಡ್ರೆ ನನಗಿಷ್ಟೆಲ್ಲ ಇವರ ಸಮಸ್ಯೆಯನ್ನು ಕೊಡ್ತಾರೆ, ಹಾಗಾದ್ರೆ ಒಂದು ಕೆಲಸ ಮಾಡಿಬಿಡೋಣ, ಈ ಕನಕವನ್ನ ತೆಗೆದು ಬಿಸಾಕಿ ನಿಜವಾದ ಕನಕವಾದಂತಹ ಪರಮಾತ್ಮನನ್ನ ಹಿಡ್ಕೊಳ್ಳೋಣ, ಅವಾಗ ಯಾರು ನನ್ನ ಜೊತೆಗೆ ಬರ್ತಾರೆ ಅಂತ. ಅವಾಗ ಕನಕನಾದ ಪರಮಾತ್ಮನನ್ನ ಹಿಡ್ಕೊಂಡದ್ದಕ್ಕೆ, ಪರಮಾತ್ಮನ ಸ್ಮರಣೆಯನ್ನ ಮಾಡಿದ್ದಕ್ಕೆ ಅವರ ಸುತ್ತಲೂ ಯಾರು ಬಂದ್ರು ಅಂತಾರೆ, ಕಳ್ಳಕಾಕರು ಬರಲಿಲ್ಲ, ಹರಿಭಕ್ತರೇ ಅವರ ಜೊತೆಗೆ ಬಂದ್ರಂತೆ. ಕನಕದಾಸರಂದ್ರು, ವ್ಯಾಸರಾಜರು, ವಾದಿರಾಜರಂತಹ ಮಹಾನುಭಾವರ ಸಂಪರ್ಕ ನನಗೆ ಸಿಕ್ತು. ಹೀಗಾಗಿ ನಿಜವಾದ ಕನಕದಾಸ ಯಾರು ಅಂದ್ರೆ ನಾನು ನಿಜವಾದ ಕನಕದಾಸ. ಅವರೇ ಹೇಳ್ಕೊಂಡಿರೋದು, ಕನಕದಾಸ ಯಾರು ಅಂದ್ರೆ ನಾನು ನಿಜವಾದ ದಾಸ. ಬಂಗಾರದ ಹಿಂದೆ ಹೋದವರು ಕನಕದಾಸರಲ್ಲ, ಬಂಗಾರದ ಹಿಂದೆ ಹೋದವರೆಲ್ಲ ಕಳ್ಳರು ಅವರು. ಹಾಗಾದರೆ ಪರಮಾತ್ಮನ ಹಿಂದೆ ಹೋದವರೆಲ್ಲ ಯಾರು ಅಂತಾರೆ, ಕನಕದಾಸರು. ಅವರು ನಿಜವಾದಲು ಕನಕವನ್ನ ಇಟ್ಟುಕೊಂಡವರು ಅಂತ ಅವರ ಚರಿತ್ರೆಯಲ್ಲಿ ಹೇಳ್ತಾರೆ. ಹೀಗಾಗಿ ಜಗನ್ನಾಥದಾಸರಂದ್ರು, ಅರ್ಚಿಸಿ ಮೆಚ್ಚಿಸುತ್ತೀರೆ ಎಚ್ಚರದಿ. ಪರಮಾತ್ಮನನ್ನ ಬಹಳ ಎಚ್ಚರಿಕೆಯಿಂದ ಅರ್ಚನೆಯನ್ನು ಮಾಡಬೇಕಂತೆ. ಸರಿ, ಬರೀ ಅರ್ಚನೆ ಮಾಡೋದು, ದೇವರ ಪೂಜೆ ಮಾಡೋದು ಇಷ್ಟೇ ಏನು ನಿಮ್ಮದಲ್ಲಿ ಇರ್ತದ್ರೆ ಇಷ್ಟೇ ಅಲ್ಲ, ನಾವು ಮಾಡುವಂತಹ ಸಕಲ ಕರ್ಮಗಳಿಂದ ಪರಮಾತ್ಮ ಪ್ರೀತನಾಗಬೇಕಂತ. ಇದು ಬಹಳ ಪಾಯಿಂಟ್. ಇದು ಏನ್ ಮಾಡಿದ್ದೀರಿ? 1000 ವ್ರತ ಮಾಡಿದ್ದೇವೆ, ಆ ವ್ರತ ಈ ವ್ರತ ಎಲ್ಲ ಮಾಡಿದ್ದೀವಿ. ಸರಿ, ಇಷ್ಟೆಲ್ಲಾ ವ್ರತಗಳನ್ನ ಮಾಡಿ ಹರಿವಾಯುಗುರುಗಳು ಪ್ರೀತರಾದ್ರ ನನಗೇನು ಗೊತ್ತು, ಅವರು ಪ್ರೀತರಾದ್ರೋ ಬಿಟ್ರೋ ನನಗಂತೂ ಗೊತ್ತಿಲ್ಲ. ನಾನಂತೂ ವ್ರತ ಮಾಡಿದ್ದೇನೆ ಅಂತಂದ್ರೆ ಅದಾಗೋದಿಲ್ಲ ಅಂತ ಹೇಳ್ತಾರೆ. ಮಾಡುವಂತಹ ಕಾರ್ಯಗಳಿಂದ ಭಗವಂತ ಪ್ರೀತನಾಗಬೇಕಂತ. ಅವನು ಪ್ರೀತನಾಗ್ತಾನೋ ಬಿಡ್ತಾನೋ ನನಗೆ ಹೇಗೆ ಗೊತ್ತಾಗತ್ತೆ? ನಮಗೆ ಗೊತ್ತಾಗತ್ತೆ ಅಂತ ಅರ್ಥ ಅಲ್ಲ. ಭಗವಂತ ಪ್ರೀತನಾಗುವಂತೆ ನಮ್ಮ ಪೂಜೆ ಇರಬೇಕು, ಭಗವಂತ ಪ್ರೀತನಾಗುವಂತೆ ನಮ್ಮ ವ್ರತಗಳಿರಬೇಕಂತ. ಆ ಥರ ವ್ರತ ಮಾಡ್ಬೇಕಂತ. ಯಾಕೆ ಈ ಪಾಯಿಂಟ್ ಅನ್ನು ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು ಅಂತಂದ್ರೆ,
ಯಾರಾದ್ರೂ ಒಬ್ರು ವ್ರತ ಮಾಡಬೇಕು ಅಂತ ಹೋದ್ರೆ ಕೊನೆಗೇನು ಅಂತಂದ್ರೆ ಸುತ್ತಲೂ ಇತ್ತವ್ರಿಗೆ ವ್ರತ ಮಾಡಿಸ್ತಾರೆ, ಇವ್ರು ಇನ್ನೂ ವ್ರತ ಮಾಡಿರೋದಿಲ್ಲ. ಹಾಗಿರತ್ತ ಪರಿಸ್ಥಿತಿ. ದೇವರ ಪೂಜೆ ಮಾಡಬೇಕು ಅಂತ ಹೇಳಿ ಮಡಿಲೇ ಪೂಜೆ ಮಾಡಬೇಕು ಅಂತಂದ್ರೆ ಇವ್ರು ಇನ್ನೊಂದ್ಸಲ ಮಡಿ ಮಾಡೋದ್ ಬೇಡಪ್ಪ ಸಾಕು ಅನ್ನೋ ರೀತಿಯಲ್ಲಿ ಸುತ್ತಲೂ ಇದ್ದವ್ರಿಗೆ ಪರಿಸ್ಥಿತಿ ತಂದಿಟ್ಬಿಟ್ಟಿರುತ್ತ. ಆ ಥರದ ಹಿಂಸೆ ಕೊಟ್ಟುಕೊಂಡು ಆ ಭಗವಂತನ ಪೂಜೆ ಇದಾಗಬಾರದು ಅಂತ. ನಾವು ಮಾಡುವಂತಹ ಪೂಜಾತಿಗಳಿಂದ ಯಾರಿಗೂ ತೊಂದರೆ ಆಗಬಾರದು. ಆ ಥರ ಏನು ಅಂತಂದ್ರೆ ಭಗವಂತನ ಪೂಜೆ ಮಾಡ್ಬೇಕಂತ. ನಾವು ಮಾಡುವ ಕಾರ್ಯಗಳಿಂದ ಸುತ್ತಲೂ ಇರುವ ಜನರಿಗೆ ಸಂತೋಷವಾಗಬೇಕು. ಆ ರೀತಿಯಲ್ಲಿ ಭಗವಂತನ ಪೂಜೆಯನ್ನ ಮಾಡಬೇಕು. ಇಷ್ಟೆಲ್ಲ ಪೂಜೆ ಮಾಡ್ತಾ ಬರೀ ಪೂಜೆ ಹೇಳ್ತಿದ್ದೀರಿ, ಬೆಳಗಿನ ರಾತ್ರಿಗೂ ಪೂಜೆ ಮಾಡಬೇಕು ಅಂತ ಫೈನಲಿ ನಿಮ್ಮ ಅರ್ಥ, ಇಷ್ಟೇ ನಿಮ್ಮ ವಿಚಾರ. ಜಗನ್ನಾಥದಾಸರಂತಾರೆ ಪೂಜೆ ಮಾಡುವುದರ ಉದ್ದೇಶ ಏನು ಅಂತ. ಯಾಕೆ ಪೂಜೆ ಮಾಡೋದು? ಟೈಮ್ ಪಾಸಿಗಾಗಿ ಪೂಜೆ ಮಾಡೋದಲ್ಲ, ಅಥವಾ ಏನೋ ಬೇಕು ಅಂತ ಹೇಳಿ ಪೂಜೆ ಮಾಡೋದಲ್ಲ. ಮತ್ತಿನ್ಯಾಕೆ ಅಂತಂದ್ರೆ ತುಚ್ಛ ವಿಷಯಗಳ ಇಚ್ಛಿಸದೆ ಯದೃಚ್ಛಾಲಾಭದಿಂದ ಪ್ರೋತ್ಸನಾಗುವುದೇ ಫಲವಿದು ಬಾಳ್ದುದಕ್ಕೆ. ಜಗನ್ನಾಥದಾಸರಂತಾರೆ ಯಾಕೆ ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಯಾವಾಗ ಆಗತ್ತೆ ಅಂತಾರೆ, ಬರೀ ಪೂಜೆ ಮಾಡೋದ್ರಿಂದ ಅಷ್ಟೇ ಬದುಕು ಸಾರ್ಥಕ ಅಲ್ಲ. ಈ ಪೂಜೆ ಮಾಡೋದ್ರ ಉದ್ದೇಶ ಏನು ಅಂತಂದ್ರೆ ಯದೃಚ್ಛಾ ಲಾಭದಿಂದ ಅಂತ. ಯದೃಚ್ಛಾ ಲಾಭದಿಂದ ಬದುಕಬೇಕಲ್ಲ ಮನುಷ್ಯ. ಬದುಕು ಹೇಗಿರಬೇಕು ಅಂದ್ರೆ ಯದೃಚ್ಛಾ ಲಾಭದಿಂದ ಬದುಕಬೇಕಂತೆ. ಈ ಯದೃಚ್ಛಾ ಲಾಭ ಅನ್ನೋ ಶಬ್ದಕ್ಕೆ ಇದು ಕನ್ನಡ ಪದನೂ ಹೌದು, ಸಂಸ್ಕೃತ ಪದನೂ ಹೌದು. ಯದೃಚ್ಛಾ ಲಾಭ ಅನ್ನೋದಕ್ಕೆ ಕನ್ನಡದಲ್ಲಿ ಅರ್ಥ ಏನು ಅಂತಂದ್ರೆ ಸಾಕಪ್ಪ, ಇಷ್ಟು ನನ್ನ ಪಾಡಿ ನಾನಿರ್ತೇನೆ, ನನಗೆ ಎಷ್ಟು ಸಿಗತ್ತೆ ಅಷ್ಟೇ ನನ್ನ ಬದುಕು ಅಂತೇನಿದೆಯಲ್ಲ, ಇದನ್ನ ಯದೃಚ್ಛಾ ಲಾಭ ಅಂತ ಕರೀತಾರೆ. ಲಾಭ ಅಂತಂದ್ರೆ ಸಿಗೋದು ಅಂತ ಅರ್ಥ. ಯದೃಚ್ಛಾ ಲಾಭ ಅಂತಂದ್ರೆ ಏನು ಅಂದ್ರೆ ಎಷ್ಟು ಸಿಕ್ತೋ ಅಷ್ಟು ಸಾಕು ಅಂತೇನಿದೆಯಲ್ಲ, ಇದನ್ನ ಯದೃಚ್ಛಾ ಲಾಭ ಅಂತ. ಅನೇಕ ಜನ ಹೇಳ್ತಾರೆ ಹೇಗ್ ಬದುಕಬೇಕು ಅಂದ್ರೆ ನಿಮಗೆಷ್ಟು ಸಿಕ್ತಲ್ಲ ಅಷ್ಟಿಟ್ಕೊಂಡು ಸುಮ್ಮನೆ ಬದುಕಿ ಸಾಕು ಅಂತ ಹೇಳ್ತಾರೆ. ಇದೆಲ್ಲ ಬದುಕು ಅಂತ. ಸಾಕಪ್ಪ ನನಗಿಷ್ಟಿದೆ ಸಾಕು, ಇದು ಬದುಕಲ್ಲ. ಹಾಗಾದ್ರೆ ಬದುಕು ಅಂತಂದ್ರೆ ಏನು ಅಂದ್ರೆ ಯದೃಚ್ಛಾ ಲಾಭ. ಯದೃಚ್ಛಾ ಲಾಭ ಅನ್ನೋ ಶಬ್ದಕ್ಕೆ ಸಂಕರ್ಷಣ ಒಡೆಯರು ವ್ಯಾಖ್ಯಾನವನ್ನ ಮಾಡ್ತಾರೆ. ಯದೃಚ್ಛಾ ಲಾಭ ಅನ್ನೋದಕ್ಕೆ ಸಾಕು ಇಷ್ಟು ಅಂತ ಅರ್ಥ ಅಲ್ಲ, ಮತ್ತಿನ್ನೇನು ಅಂತಂದ್ರೆ ಭಗವಂತ ನನಗೆಷ್ಟು ಅನುಗ್ರಹವನ್ನ ಮಾಡಿದ್ದಾನೆ ಇಷ್ಟು ನನಗೆ ಸಾಕು ಅಂತೇನಿದೆಯಲ್ಲ, ಇದನ್ನ ಯದೃಚ್ಛಾ ಲಾಭ. ಇದು ದೇವರು ಕೊಟ್ಟಂತಹ ಸೌಭಾಗ್ಯ ಅಂತ ತಿಳಿದು ಬದುಕೋದಿದೆಯಲ್ಲ, ಇದನ್ನ ಯದೃಚ್ಛಾ ಲಾಭ. ಆಚಾರ್ಯರು ವ್ಯಾಖ್ಯಾನವನ್ನ ಮಾಡ್ತಾರೆ. ಅದನ್ನೇ ಹರಿದಾಸರು ಹೇಳ್ತಾರೆ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಇದನ್ನೇ ಯದೃಚ್ಛಾ ಲಾಭ. ನಮಗೆ ಸುಖವಾದಾಗಲೂ ಇದು ದೇವರು ಕೊಟ್ಟ ಸೌಭಾಗ್ಯ. ಇದು ದುಃಖವಾದಾಗಲೂ ಕೂಡ ಏನು ಅಂತಂದ್ರೆ ಇದು ಭಗವಂತ ನನಗೆ ಕೊಟ್ಟಂತಹ ಒಂದು ಸೌಭಾಗ್ಯ, ದೇವರ ಅನುಗ್ರಹ. ಎರಡನ್ನೂ ಭಗವಂತನ ಅನುಗ್ರಹ ಅಂತ ನಾವು ಭಾವಿಸಿ ಅದನ್ನ ಸ್ವೀಕಾರವನ್ನ ಮಾಡಿದರೆ ಅದನ್ನ ಯದೃಚ್ಛಾ ಲಾಭ ಅಂತ ಕರೀತಾರೆ. ಕೃಷ್ಣನನ್ನ ಅರ್ಜುನ ಪ್ರಶ್ನೆಯನ್ನ ಕೇಳ್ತಾನೆ, ಅಲ್ಲಪ್ಪ ಯೋಗಿ ಅಂತ ಯಾರನ್ನ ಕರಿತೀರಿ? ಯಾರನ್ನ ಯೋಗಿಗಳು, ಯಾರು ತಪಸ್ವಿಗಳು, ಯಾರನ್ನ ನೀವು ಜ್ಞಾನಿಗಳು ಅಂತ ನೀನು ಕನ್ಸಿಡರ್ ಮಾಡ್ತಾ ನನಗೆ ಮೊದಲೇ ಹೇಳ್ಬಿಡು ಅಂತ ಅರ್ಜುನ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಯದೃಚ್ಛಾ ಲಾಭ ಸಂತೃಪ್ತೋ ದ್ವಂದ್ವಾತೀತೋ ನ ಮತ್ಸರಃ ಕುರು ಕರ್ಮೈವ ತಸ್ಮಾತ್ವಂ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ನಾನು ಯಾರನ್ನ ತಪಸ್ವಿಗಳು ಅಂತ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ ಕೇವಲ ಮಣಿನ್ ಹಿಡ್ಕೊಂಡು ತಿರುಗಿಸಿದವರನ್ನ ನಾನು ತಪಸ್ವಿ ಅಂತ ಕರೆಯೋಲ್ಲ. ಮತ್ತಿನ್ನೇನು ಅಂತಂದ್ರೆ ಯದೃಚ್ಛಾ ಲಾಭ ಸಂತೃಪ್ತ ದ್ವಂದ್ವಾತೀತ ನ ಮತ್ಸರಃ. ಭಗವದ್ಗೀತೆಯ ಪಾಯಿಂಟ್ಗಳನ್ನ ಇಲ್ಲಿ ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಹೇಗಿರಬೇಕು ಅಂತಾರೆ ಯದೃಚ್ಛಾ ಲಾಭ ಇರಬೇಕು. ಅಂದ್ರೆ ಅರ್ಥ ಏನು ಅಂತಂದ್ರೆ ಎಲ್ಲವೂ ಭಗವಂತನ ಸೌಭಾಗ್ಯ, ಇದು ದೇವರು ಕೊಟ್ಟದ್ದು ಅಂತ ಹೇಳಿ ಬದುಕಬೇಕಂತೆ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಹರಿಯ ಕರುಣದೊಳಾದ ಭಾಗ್ಯವ ಹರಿಗೆ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳ್ತಾರೆ. ನಮ್ಮ ಬದುಕು ಹೇಗಿರಬೇಕು ಅಂತಂದ್ರೆ ಹೇಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಬಾಳಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿಗೆ ಸಮರ್ಪಣೆ ಮಾಡಿ ಬದುಕಿರೋ. ಇದೇ ಹರಿಭಕ್ತರ ಬದುಕು ಇದು.
ನಾನು ಭಗವಂತನ ಭಕ್ತ ಅಂತ ಹೇಳ್ಕೊಳ್ಳೋದಕ್ಕೇನು ಅಂತಂದ್ರೆ, ನೋಡಿ ನಾನು ಇಷ್ಟು ದೇವರ ಪೂಜೆ ಮಾಡ್ತೀನಿ, ನಾನು ಭಗವದ್ ಭಕ್ತ ಅಲ್ಲ. ಮತ್ತಿನ್ನೇನು ಅಂತಂದ್ರೆ, ಏನೇನು ನನ್ನ ಜೀವನದಲ್ಲಿ ಅನುಭವಿಸಿದ್ದೇನೆ, ಏನೇನು ನನಗೆ ಬರ್ತಾ ಇದೆ ಕಷ್ಟಗಳು, ಇದೆಲ್ಲವೂ ಭಗವಂತನದು, ನಾನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೇನೆ ಅಂತಿದೆಯಲ್ಲ, ಇದು ಹರಿಭಕ್ತರ ಲಕ್ಷಣ ಅಂತ. ಹಾಗಾದ್ರೆ ಇಂಥ ಮನಸ್ಸು ನಮಗೆ ಬರಬೇಕು ಅಂತಂದ್ರೆ ಏನು? ಅದಕ್ಕೆ ಜಗನ್ನಾಥದಾಸರಂದ್ರು, ಅಚ್ಯುತನ ಅಂಗ್ರಿಗಳ ಅರ್ಚಿಸಿ ಮೆಚ್ಚಿಸುತ್ತಿರೆ ಎಚ್ಚರದಿ ಅಂತ. ಯಾಕೆ ಎಚ್ಚರ ಅಂತ ಹೇಳಿದ್ರು ಅಂತಂದ್ರೆ, ಇಂಥ ಮನಸ್ಸು ನಮಗೆ ಬರಬೇಕು ಅಂತಂದ್ರೆ ಭಗವಂತನ ಪೂಜೆ ಮಾಡಬೇಕು, ಸದಾಕಾಲ ಭಗವಂತನ ನಾಮಸ್ಮರಣೆ ಬರಬೇಕು. ಅವಾಗ ಮಾತ್ರ ಏನು ಅಂತಾರೆ, ಈ ರೀತಿಯಾಗಿ ಬದುಕುವುದಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಬಾಯಲ್ಲಿ ಹೇಳ್ಬೋದು, ಏನ್ ಕಷ್ಟ ಬಂದ್ರು ಸುಖ ಬಂದ್ರು ಎಲ್ಲ ದೇವರದು ಅಂತ ಹೇಳಿ, ಎಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಇದು ಬಾಯಲ್ಲಿ ಹೇಳಲಿಕ್ಕೆ ಮಾತ್ರ, ಬಾಯಲ್ಲಿ ಹೇಳೋದಕ್ಕೆ ಮಹತ್ವ ಇಲ್ಲ. ಯಾವುದು ಎಕ್ಸ್ಪೀರಿಯನ್ಸ್ ಇದೆ, ಯಾವುದು ಅನುಭವ ಇದೆ, ಆ ಅನುಭವಕ್ಕೆ ಮಾತ್ರ ಶಾಸ್ತ್ರ ಮಹತ್ವವನ್ನ ಕೊಡುತ್ತೆ. ಕಷ್ಟ ಬಂದಾಗ ದೇವರನ್ನ ಚೆನ್ನಾಗಿ ಬೈತೀವಿ ನಾವು, ಸ್ವಾಮಿ ಎಷ್ಟು ಕಷ್ಟ ಕೊಡ್ತಾ ಇದ್ದಿ ಅಂತ ಬೈತೀವಿ. ಆದ್ರೆ ಇಷ್ಟೆಲ್ಲ ಬೈದು ದೇವರು ಕೊಟ್ಟಾಗ ಸುಖವಾಗಿ ತೆಗೆದುಕೊಂಡು ಸ್ವಲ್ಪ ಕಷ್ಟವನ್ನ ಕೊಟ್ಟಾಗ ದೇವರನ್ನ ಬೈದಾಗ ದೇವರಂತ ಏನಪ್ಪ ಇವನು ಅಂದ್ರೆ, ಇವನಿಗೆ ಅರ್ಥ ಏನು ಅಂದ್ರೆ ಎಲ್ಲವೂ ಕೊಡಬೇಕಷ್ಟೇ, ಇವನಿಗೆ ಸುಖ ಕೊಡಬೇಕಷ್ಟೇ ಹೊರತು ಕಷ್ಟದಲ್ಲಿ ನನ್ನನ್ನ ಇವನು ನೆನೆಯೋದಿಲ್ಲ ಅಂತ ದೇವರು ಕೈಯನ್ನ ಬಿಟ್ಟು ಬಿಡ್ತಾನಂತೆ. ಯಾದವಾರ್ಯರ ಚರಿತ್ರೆ ಒಂದು ಕೇಳ್ತೀವಿ, ಬಹಳ ಅದ್ಭುತ. ಯಾದವಾರ್ಯರು ಮನೆಯಲ್ಲಿ ಪಾಠ ಪ್ರವಚನವನ್ನ ಮಾಡಿಕೊಂಡು ಇದ್ದಾಗ ಶ್ರೀಮನ್ಯಾಯ ಸುಧೆಗೆ ವ್ಯಾಖ್ಯಾನವನ್ನ ಬರೆದಂತಹ ಮಹಾನುಭಾವರು, ಅವರು ಮನೆಯಲ್ಲಿ ಪಾಠ ಪ್ರವಚನವನ್ನ ಮಾಡಬೇಕಾದ್ರೆ ಅವರ ಹೆಂಡತಿ ಕೇಳ್ತಾರಂತವನ್ನ, ಏನು ಭಾರಿ ದೊಡ್ಡ ಜ್ಞಾನಿಗಳು, ದೇವರನ್ನ ನಂಬಿತವನು ಅಂತೆಲ್ಲ ಹೇಳ್ಕೊಳ್ತೇರಿ, ಏನು ಕೇಳಿದ್ರು ಭಗವಂತ ಭಗವಂತ ಅಂತ ಹೇಳ್ತೇರಿ, ಮನೆಯಲ್ಲಿ ಊಟ ಮಾಡೋದಕ್ಕೆ ಗತಿ ಇಲ್ಲ, ಏನು ನಿಮ್ಮ ಭಗವಂತನ ನಾಮಸ್ಮರಣೆ, ಏನಿದಕ್ಕೆ ಮಹತ್ವ ಇದೆ ಅಂತ. ಯಾದವಾರ್ಯರಿಗೆ ಬಹಳ ಬೇಸರ ಆಗ್ಬಿಡತ್ತಂತ. ಹೌದಲ್ಲ, ಅವಳು ಹೇಳ್ತಿರೋದು ಸರಿ ಐತಿ ಅಲ್ವಾ, ಶಿಷ್ಯರಿಗೆ ಊಟಕ್ಕೆ ಹಾಕೋದಕ್ಕಿಲ್ಲ, ನಾವು ನೆಮ್ಮದಿಯಿಂದ ಊಟ ಮಾಡ್ಲಿಕ್ಕೆ ಗತಿ ಇಲ್ಲ, ಏನು ಮಾಡೋದು ಅಂತ ಹೇಳಿ ಅವಾಗ ಅವರು ಈ ರೀತಿಯಾಗ ಆಲೋಚನೆ ಮಾಡ್ಬೇಕಾದ್ರೆ ಅವರ ಓದ್ತಾ ಇದ್ರಂತೆ, ಅಧ್ಯಯನವನ್ನ ಮಾಡ್ತಾ ಇದ್ರಂತೆ. ಎದುರುಗಡೆಗೆ ನೋಡ್ತಾರೆ, ಮುಂದೊಂದು ಶ್ಲೋಕ ಇದೆ ಅಂತ, ಅನನ್ಯ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತನ ಮಾತನ್ನ ಅಲ್ಲಿ ನೋಡಿದ್ರಂತೆ. ಇಲ್ಲ, ಇದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದಲ್ಲಿರುವಂತಹ ಪೆನ್ನನ್ನ ತೆಗೆದುಕೊಂಡ್ರತ್ತೆ, ತಗೊಂಡು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಅನ್ನೋದನ್ನ ಖಾಟ್ ಮಾಡಿಬಿಟ್ರತ್ತೆ. ಇಲ್ಲ, ಈ ಮಾತನ್ನ ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಸಾಮಾನು ಬೇಕಲ್ಲ ತಗೊಂಡ್ಬರೋದಕ್ಕೆ ಅಂತ ಪೇಟೆಗೆ ಹೋಗಿದ್ದಾರೆ. ಹೋಗಿ ವಾಪಸ್ಸು ಬರ್ತಾ ಇದ್ದಾರೆ. ಅವ್ರು ಪೇಟೆಗೆ ಹೋಗೋಷ್ಟ್ರೊಳಗೆ ಏನು ಅಂತಂದ್ರೆ, ಈ ಕಡೆ ಯಾರೋ ಒಬ್ಬ ವ್ಯಕ್ತಿ ಬಂದಂತೆ, ಭಾರವಾದಂತಹ ಎಲ್ಲ ಸಾಮಾನುಗಳನ್ನು ಹೊತ್ತುಕೊಂಡು ತಗೊಂಡು ಬಂದ್ಬಿಟ್ಟು ಇವ್ರ ಮನೆ ಬಾಗಿಲನ್ನ ಪಡೆದ್ನಂತ. ಅವರ ಮನೆಯವರು ಬಾಗಿಲ ತೆಗಿತಾರೆ, ನೋಡ್ತಾರೆ, ಸಾಮಾನು ಒಳಗಿಡಬೇಕು ಅಂತ. ಅವನ್ ಬಾಯಲ್ಲಿ ಹೇಳ್ತಿಲ್ಲ, ಬರೀ ಆಕ್ಷನ್ ಮಾಡ್ತಾ ಇದ್ದಾನೆ. ಯಾಕೇನಾಯ್ತು, ಏನಪ್ಪಾ ಏನು ಅಂತ. ಇಲ್ಲ, ನಿಮ್ಮ ಮನೆಯವರು ಕಳಿಸಿದ್ದಾರೆ, ನಿಮ್ಮ ಬದುಕಿಗೆ ಏನೇನು ಸಾಮಾನುಗಳು ಬೇಕು ಅದನ್ನೆಲ್ಲ ಕೊಡು ಅಂತ ಹೇಳಿದ್ದಾರೆ, ಹೀಗಾಗಿ ಕೊಡಬೇಕು ಅಂತ ತಗೊಂಬಂದಿದ್ದೇನೆ ಅಂತ ಬಾಯಿ ತೆಗೆದು ಹೇಳಬೇಕಾದ್ರೆ ರಕ್ತ ಸೀಳಿಬಿಟ್ಟಿದೆ. ಆ ರಕ್ತದಿಂದ, ಆ ನಾಲಿಗೆ ಸೀಳಿದೆ, ನಾಲಿಗೆಯಿಂದ ರಕ್ತ ಕೆಳಗೆ ಚಿಮ್ತಾ ಇದೆ. ಗಾಬರಿ ಆಗ್ಬಿಡ್ತವ್ರಿಗೆ, ಏನು ಯಾಕೆ ಹಿಂಗಾಗಿದೆ ಅಂತ. ಅವಾಗ ಬಂದಂತಹ ವ್ಯಕ್ತಿ ಹೇಳದಂತೆ, ನನ್ನ ನಾಲಿಗೆಯನ್ನ ಕತ್ತರಿಸಿದವರು ಯಾರು ಅಂದ್ರೆ ನಿನ್ನ ಗಂಡ ಕತ್ತರಿಸಿದಾನೆ, ಹೀಗಾಗಿ ಏನ್ ಹೇಳಲಿಕ್ಕಾಗೋದಿಲ್ಲ, ಬಿಡೋದಕ್ಕಾಗೋದಿಲ್ಲ ನಿಮ್ಮ ಮನೆಯವರಿಗೆ. ಹೀಗಾಗಿ ಅದಕ್ಕೋಸ್ಕರ ಏನು ಅಂದ್ರೆ, ಆಯ್ತು ಹೀಗೆ ಇಟ್ಕೊಡ್ಲಿ ಅಂತ ನಾನು ಹೀಗೆ ಇಟ್ಟುಕೊಂಡು ನಿಮ್ಮ ಮನೆಗೆ ಸಾಮಾನು ಕೊಡಕ್ ಬಂದಿದ್ದೆ. ಅವ್ರು ಗಾಬರಿ ಆಗ್ಬಿಡ್ತು. ಹೀಗೆ ಮಾಡೋರಲ್ವಲ್ಲ ಯಾದವಾರರು, ಭಗವತ್ ಭಕ್ತರು, ಯಾಕೆ ಹೀಗೆ ಮಾಡ್ತಾರೆ? ಆದ್ರೂ ಕೂಡ ಏನ್ ಮಾಡ್ತಾರೆ, ಸುಮ್ಮನೆ ಆದ್ರೂ ಸಾಮಾನೆಲ್ಲ ಇಟ್ಟು ಆ ವ್ಯಕ್ತಿ ಆ ಕಡೆ ಹೋಗೋದಕ್ಕೆ ಈ ಕಡೆಯಿಂದ ಬಹಳ ಕಷ್ಟಪಟ್ಟು ಯಾದವಾರರು ಒಂದು ಸ್ವಲ್ಪ ಸಾಮಾನನ್ನ ತಗೊಂಬಂದು ಹೇಳಿದ್ರತ್ತೆ, ನೋಡು ನನಗೆ ಇಷ್ಟೇ ತಗೊಂಬಂದಕ್ಕಾಗಿತ್ತು, ಇಷ್ಟೇ ಸಿಕ್ಕಿರೋದು, ಇಷ್ಟರಲ್ಲೇ ಇವತ್ತೇನ್ ಅಡುಗೆ ಆಗತ್ತೋ, ದೇವರ ಪ್ರಸಾದ ಏನಾಗತ್ತೋ ಇಷ್ಟೇ ಮಾಡು ಅಂತ ಹೇಳಿದ್ರೆ ಅವರ ಹೆಂಡತಿ ಬೈದ್ರಂತೆ, ಏನ್ ನೀವನ್ನ ಜ್ಞಾನಿಗಳು ಅಂತ ತಿಳಿದಿತ್ತೆ, ಹೊಡೆಯೋದು ಪಡೆಯೋದು ಹಿಂಸೆ ಕೊಡೋದೆಲ್ಲ ಶುರು ಮಾಡಿಬಿಟ್ರೇನು ಅಂತ. ಗಾಬರಿ ಆಗ್ಬಿಡ್ತಿ ಯಾದವಾರ, ಏನ್ ಮಾಡಿದೆ? ಈಗ ಒಬ್ಬ ವ್ಯಕ್ತಿ ಸಾಮಾನು ತಗೊಂಬಂದಿದ್ದ, ನೀವೇನೋ ಕೊಟ್ಟು ಕಳಿಸಿದ್ರತ್ತಲ್ಲ, ಅವ್ನ ನಾಲಿಗೆನ ಯಾಕೆ ಕತ್ತರಿಸಿ ಕಳಿಸಿದಿರಿ?
ಯಾದವಾರಿಗೆ ಗಾಬರಿ ಆಗ್ಬಿಡ್ತಂತೆ, ಏನಪ್ಪಾ ಇದು, ಎರಡೇ ಕ್ಷಣಕ್ಕೆ ಆಲೋಚನೆ ಬಂತಂತೆ. ಯೋಗಕ್ಷೇಮಂ ವಹಾಮ್ಯಹಂ ಅಂತ, ಇದು ಭಗವಂತನ ಮಾತಿದು. ಈ ಮಾತನ್ನ ನಾನು ಸ್ಕ್ರಾಚ್ ಮಾಡಿದ್ದಕ್ಕೇನು ಅಂತಂದ್ರೆ, ಭಗವಂತನ ಮಾತನ್ನ ನಿರಾಕರಣೆ ಮಾಡಿದ್ದಕ್ಕೆ, ಭಗವಂತನ ನಾಲಿಗೆಗೆ ನಾನು ಹೀಗೆ ಮಾಡಿದ್ದಕ್ಕೆ, ಇದು ದೇವರ ಮಾತು, ದೇವರ ಮಾತನ್ನು ಇಷ್ಟು ಉಪೇಕ್ಷೆ ಮಾಡತ್ತಲ್ಲ ಅಂತ ಗಾಬರಿ ಆಯಿತು, ದುಃಖ ಆಯಿತು. ಯಾದವಾರರು ಕಣ್ಣಲ್ಲಿ ನೀರು ಹಾಕೊಂಡ್ರು. ಸ್ವಯಂ ಭಗವಂತನೇ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಷ್ಟು ಸಾಮಾನನ್ನ ತಗೊಂಬಂದಿ ಇಟ್ಟಿದ್ದಾನೆ. ಯಾದವಾರರು ಪರಿತಪಿಸೋದ್ರಂತೆ. ಎಲ್ಲೋ ಒಂದು ಸಣ್ಣ ತಪ್ಪು ಬಂದದ್ದಕ್ಕೆ, ಸ್ವಲ್ಪ ದುಃಖ ಆಗಿದ್ದಕ್ಕೆ ಭಗವಂತನ ಮಾತನ್ನು ಇಷ್ಟು ಉಪೇಕ್ಷೆ ಮಾಡಿಬಿಟ್ನಲ್ಲ, ಇಷ್ಟು ಜೀವನ ಪೂರ್ತಿ ನನ್ನನ್ನು ರಕ್ಷಣೆ ಮಾಡಿದವನು ಪರಮಾತ್ಮ, ದೇವರು ಬಂದು ನನಗೆ ರಕ್ಷಣೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕೊಡ್ತಾರೆ ಯಾದವಾರರು ಅಂತ ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಅಂದರೆ ಕೃಷ್ಣ ಹೇಳ್ತಾನೆ, ನಾನು ಯಾವಾಗ ಅನುಗ್ರಹವನ್ನ ಮಾಡ್ತೇನೆ ಅಂತಂದ್ರೆ ಯತ್ರೋಚ್ಛ ಲಾಭ ಸಂತೃಪ್ತ ಅಂತ. ನಾನು ಏನು ಕೊಡ್ತೇನೆ ಇದರಲ್ಲಿ ಯಾರು ಬದುಕಿ ತೋರಿಸ್ತಾರೆ ಆವಾಗ ನನಗೆ ಬಹಳ ಸಂತೋಷ ಆಗತ್ತೆ. ಬಹಳ ಸುಖವಾಗಿ ಬದುಕಿದ್ರು ದೇವರಿಗೆ ಸಂತೋಷ ಇಲ್ಲ, ಬಹಳ ದುಃಖದಿಂದ ಬದುಕಿದ್ರು ದೇವರಿಗೆ ಸಂತೋಷ ಇಲ್ಲ. ಮತ್ತಿನ್ನೇನು ಅಂತಂದ್ರೆ, ಸುಖ ದುಃಖಗಳನ್ನ ಸಮಚಿತ್ತದಿಂದ ತೆಗೆದುಕೊಂಡು ಯಾರು ಬದುಕ್ತಾರೆ ಆವಾಗ ಮಾತ್ರ ಭಗವಂತ ಅನುಗ್ರಹವನ್ನ ಮಾಡ್ತಾನೆ. ಹೀಗಾಗಿ ಜಗನ್ನಾಥದಾಸರಂದ್ರು, ದೇವರ ನಾಮಸ್ಮರಣೆಗೆ ಮಹತ್ವ ಯಾವಾಗ ಅಂತಂದ್ರೆ, ಎರಡನ್ನೂ ಸಮಚಿತ್ತದಿಂದ ತೆಗೆದುಕೊಂಡು ಮನುಷ್ಯ ಭಗವಂತನ ನಾಮಸ್ಮರಣೆ ಮಾಡಿದಾಗ ಮಾತ್ರ ಆ ನಾಮಸ್ಮರಣೆಗೆ ಮಹತ್ವ ಇದೆ. ಅವಾಗ್ಲೇ ಫಲವಿದು ಬಾಳ್ದುದಕ್ಕೆ, ಅವಾಗ್ಲೇ ಅವನ ಬದುಕು ಸಾರ್ಥಕ ಅಂತ ಹೇಳಿ ಜಗನ್ನಾಥದಾಸರು ತಿಳಿಸಿಕೊಡ್ತಿದ್ದಾರೆ. ಮುಂದಿನ ಅಂಶಗಳನ್ನೆಲ್ಲ ನಾಳೆ ದಿವಸ ನಿರೂಪಣೆ ಮಾಡ್ತೇವೆ. ಶ್ರೀಕೃಷ್ಣ. Shut